ಮಕ್ಕಳೇ ನೋಡಿ, ಇದು SSLC ಏನು ಫೈನಲ್ ಎಕ್ಸಾಮ್ ಒಂದರ ಔಟ್ ಆಫ್ ತೊಗೊಂಡಿರ್ತಕ್ಕಂಥ ಮಗುದು ಆನ್ಸರ್ ಶೀಟ್ ಆಗುತ್ತೆ. ಪ್ರಥಮ ಭಾಷೆ ಕನ್ನಡದಲ್ಲಿ ಔಟ್ ಆಫ್ ಸ್ಕೋರ್ ಮಾಡಿರ್ತಕ್ಕಂಥದ್ದು ಅಂತಂದರೆ 100ಕ್ಕೆ 100 ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಆಗಿರುತ್ತೆ. ಇದು 2025ರಲ್ಲಿ ನಡೆದಂತಹ ಮೇನ್ ಎಕ್ಸಾಮ್ನ ಉತ್ತರ ಪತ್ರಿಕೆ. ಇದು ನೋಡಿ, ಈ ಮಗು ಎಷ್ಟು ನೀಟಾಗಿ ಔಟ್ ಆಫ್ ಸ್ಕೋರ್ ಮಾಡೋಕ್ಕೆ ಏನು ಕಾರಣ, ಯಾವ ರೀತಿ ಬರೆದಿದೆ ಅನ್ನೋದನ್ನು ನೀವಿಲ್ಲಿ ರೆಫರ್ ಮಾಡ್ಕೋಬೋದು. 100ಕ್ಕೆ 100 ಮಾರ್ಕ್ಸ್ ತೆಗೆದಿದೆ ಅಂತಂದರೆ ಈ ಮಗು ಯಾವುದೇ ಒಂದು ಮಿಸ್ಟೇಕ್ನೂ ಮಾಡಿಲ್ಲ ಅಂತ ಅರ್ಥ. ಸೊ ನೋಡ್ಕೊಳ್ಳಿ, ಆಲ್ರೆಡಿ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ವಿತ್ ಆನ್ಸರ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ಪೇಪರ್ಸ್ಗಳು ವಿತ್ ಆನ್ಸರ್ಸ್ ಆಗಿರ್ಬೋದು, ಎಲ್ಲದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಸ್ಟಡಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ರೆಫರ್ ಮಾಡಿಲ್ಲ ಅಂತಂದರೆ ಒಂದ್ಸಲಿ ನೀವು ರೆಫರ್ ಮಾಡ್ಕೋಬೋದು. ನೋಡಿ, ಈ ಮಗು ಯಾವ ರೀತಿ ಬರೆದಿದೆ ಆ್ಯಂಡ್ ಇಂಪಾರ್ಟೆಂಟ್ ಇರೋದನ್ನು, ಮೈನ್ ಅನಿಸೋದನ್ನು, ಮೇನ್ ಆನ್ಸರ್ ಇರೋದನ್ನು ನೀಟಾಗಿ ಅಂಡರ್ಲೈನ್ ಮಾಡಿರೋದನ್ನು ನೀವು ನೋಡ್ಬೋದು. ಪದಗಳ ಮಧ್ಯೆ ಗ್ಯಾಪ್ ಇದೆ, ಅಕ್ಷರಗಳನ್ನ ಜೋಡಿಸಿ ಬರೆದಿದ್ದಾರೆ. ಹ್ಯಾಂಡ್ ರೈಟಿಂಗ್ ಅಷ್ಟು ದುಂಡಾಗಿಲ್ಲ ಅಂತ ಅಂದರೂ ಕೂಡ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ನ ಮಾಡಿಲ್ಲ. ಅದಕ್ಕೆ ಇವ್ರಿಗೆ ಔಟ್ ಆಫ್ ಮಾರ್ಕ್ಸ್ ಸಿಕ್ಕಿದೆ, ನೋಡ್ಕೋಬೋದು ನೀವಿಲ್ಲಿ. ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಕ್ವಶನ್ಸ್. ಇದು ಸೇಮ್ ಇದೇ ಪ್ಯಾಟ್ರನಲ್ಲಿ ಈ ವರ್ಷ ಕೂಡ ಇರುತ್ತೆ. ಏನಂತಂದರೆ ಈ ವರ್ಷ ಬ್ಲೂ ಪ್ರಿಂಟ್ ಇದೆ. ನಿಮಗೆ ಬ್ಲೂ ಪ್ರಿಂಟ್ ಆಧಾರಿತ ಕ್ವಶನ್ಗಳು, ಲೆಸನ್ ಬೇಸ್ಡ್ LBA ಬೇಸ್ಡ್ ಕ್ವಶನ್ಸ್ಗಳನ್ನ ನೀವು ನೋಡ್ಬೋದು. ಆ್ಯಂಡ್ ಇದೇ ಕ್ವಶನ್ಸ್ ಆಲ್ಮೋಸ್ಟ್ ಈ ಇಂಪಾರ್ಟೆಂಟ್ ಕ್ವಶನ್ಸನ್ನೇ ಈ ವರ್ಷವೂ ಬರ್ತಾ ಇರೋದನ್ನು ನೀವು ಗಮನಿಸ್ಬೋದು. ಕವಿ ಪರಿಚಯ, ಇಬ್ಬರ ಕವಿಗಳ ಪರಿಚಯ 3 ಮಾರ್ಕ್ಸ್ಗೆ 6 ಮಾರ್ಕ್ಸಿಗಿರುತ್ತೆ. ಕುಮಾರವ್ಯಾಸ ಅವರ ಕೊಟ್ಟಿದ್ದಾರೆ, ಮರಿಯಪ್ಪ ಭಟ್ಟ ಅವ್ರನ್ನ ಕೊಟ್ಟಿದ್ದಾರೆ, ಅವರ ಕವಿ ಪರಿಚಯವನ್ನು ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ನೀವು ಈ ಸಲ ಯಾವ ಕವಿಗಳ ಪರಿಚಯವನ್ನು ಓದ್ಕೋಬೇಕು ಅನ್ನೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲಂಕಾರಗಳನ್ನ ನೋಡ್ಬೋದು, ಛಂದಸ್ಸನ್ನು ನೋಡ್ಬೋದು. 3 ಮಾರ್ಕ್ಸ್ ಕ್ವಶನ್ಸ್ ಇದೆಲ್ಲದನ್ನು ಎಲ್ಲ ಎಷ್ಟು ನೀಟಾಗಿ ಲೈನ್ ಬಿಟ್ಟು ಬರೆದಿದ್ದಾರೆ, ಗಣ ವಿಭಾಗ ಮಾಡಿರೋದನ್ನು ನೀವು ನೋಡ್ಬೋದು. ಯಾವ ರೀತಿ ಹೆಸರಿಸಿದ್ದಾರೆ ಇದೆಲ್ಲವನ್ನು ನೀವು ಇದೇ ರೀತಿ ಫಾಲೋ ಮಾಡಬೇಕಾಗತ್ತೆ. ನೋಡಿ, ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋದು 3 ಅಂಕದ ಪ್ರಶ್ನೆಯಾಗಿರುತ್ತೆ. ಮಹತ್ವ ಬರೆಯೋದು, ಒಳ ಅರ್ಥ ಬರೆಯೋದು, ಹೊರ ಅರ್ಥ ಬರೆಯೋದು, ಯಾವ ರೀತಿ ಬರಿಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯದಲ್ಲಿ ವಿವರಿಸಿ, ಸಂದರ್ಭನ ಆಯ್ಕೆ ಬರಿಬೇಕು, ಸಂದರ್ಭ ಬರಿಬೇಕು, ಸ್ವಾರಸ್ಯವನ್ನು ಕೂಡ ನೀವು ಬರಿಬೇಕಾಗತ್ತೆ. ಲೈನ್ ಬಿಟ್ಟು ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಬರೀರಿ. ತುಂಬ ಹೆಚ್ಚಾಗಿ ಬರೆದ್ರೆ ನಿಮಗೆ ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ. ಆ ಕ್ವಶನ್ಗೆ ಏನು ಆನ್ಸರ್ ಸೂಕ್ತವಾಗಿರುತ್ತೋ ಅದನ್ನಷ್ಟೇ ಬರೆದ್ರೆ ಸಾಕು. ಎಲ್ಲದಕ್ಕೂ ಮಾರ್ಕ್ಸ್ ಸಿಕ್ಕಿದೆ ಈ ಮಗುಗೆ. ನೆಕ್ಸ್ಟ್ ಪದ್ಯವನ್ನು ಪೂರ್ಣಗೊಳಿಸೋದು 4 ಅಂಕಗಳ ಪ್ರಶ್ನೆ. ಪದ್ಯ ಖಂಡಿತವಾಗ್ಲೂ ಕಂಠಪಾಠ ಪದ್ಯ ಓದಿರ್ತೀರಾ, ಅದನ್ನು ಬರೆದಿರ್ತೀರಾ. ಭಾವಾರ್ಥವನ್ನು ಬರೆಯೋದು ನೋಡ್ಕೊಳ್ಳಿ, ಯಾವ ರೀತಿ ಬರಿಬೇಕು ಅಂತ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ಯಾಸೇಜ್ ರೈಟಿಂಗ್ನ ನೋಡ್ಬೋದು ನೀವು, 2 ಮಾರ್ಕ್ ಇರುತ್ತೆ. ಲೆಟರ್ ರೈಟಿಂಗ್ ನೋಡ್ಕೊಳ್ಳಿ, ಯಾವ ರೀತಿ ಬರಿಬೇಕು. ಫಾರ್ಮಲ್ ಲೆಟರ್ನೇ ಬರೀರಿ, ಯಾಕಂತಂದರೆ ಫಾರ್ಮಲ್ ಲೆಟರ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇನ್ಫಾರ್ಮಲ್ ಲೆಟರ್ಗಿಂತ ಫಾರ್ಮಲ್ ಲೆಟರ್ ಬೆಸ್ಟು. ನೀವು ಇನ್ಫಾರ್ಮಲ್ ಲೆಟರ್ ಕಲ್ತಿದ್ರೆ ಇನ್ಫಾರ್ಮಲ್ ಲೆಟರ್ನೇ ಬರಿಬೋದು, ನೋ ಪ್ರಾಬ್ಲಮ್.
ಫಾರ್ಮಲ್ ಲೆಟರ್ನ ಬರೆಯೋದ್ರಿಂದ ತುಂಬ ಅನುಕೂಲ ಇದೆ. ಸ್ಟೆಪ್ಸ್ ವೈಸ್ ಬರ್ತಿರ್ತೀರ, ಮಾರ್ಕ್ಸ್ ಚೆನ್ನಾಗಿ ಕೊಡ್ತಾರೆ. ರಿಪೀಟ್ ಕ್ವಶನ್ಸ್ ಮಾಡಿರೋದನ್ನ ಅವರು ರಿಪೀಟೆಡ್ ಅಂತ ಹಾಕ್ತಾರೆ, ನೀವು ನೋಡ್ಬೋದು ಇಲ್ಲಿ ಈ ರೀತಿ. ನೋಡಿದ್ರಲ್ವ ಹೇಗೆ ಈ ಮಗು ಔಟ್ ಆಫ್ 40 ಸ್ಕೋರ್ ಮಾಡಿದೆ ಅಂತಂದರೆ ಯಾವ ರೀತಿ ಬರ್ತಿದ್ದಾರೆ ಆನ್ಸರ್ಸ್ನ ಅಂತ. ಈ ಎಲ್ಲ ಆನ್ಸರ್ಸ್ನು ಒಂದ್ಸರಿ ರೆಫರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಬರಿಬೇಕು ಅಂತ. ಆಲ್ಮೋಸ್ಟ್ ನೀವು 3 ಸಲ ಪ್ರಾಕ್ಟೀಸ್ ಪೇಪರ್ ಬರೆದಿದ್ದೀರಾ, ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ. ಆದರೂ ಒಂದ್ಸರಿ ರೆಫರ್ ಮಾಡಿಕೊಂಡ್ರೆ ಔಟ್ ಆಫ್ ಔಟ್ ಈ ರೀತಿಯ ಬರೆದ್ರೆ ಕೊಡ್ತಾರೆ ಅನ್ನೋದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.